ಇದು ತಿಂಗಳವರೆ ಅಂತ ಹೇಳಿ ನಾನು ರಾತ್ರಿ ಇಡೀ ನೆನೆ ಹಾಕಿಟ್ಟಿದ್ದೆ. ಇದು ನಮ್ಮ ದಕ್ಷಿಣ ಕನ್ನಡದವರು ಹೆಚ್ಚಾಗಿ ಉಪಯೋಗಿಸ್ತಾರೆ. ಇದನ್ನು ಎಳೆ ಹಲಸಿನಕಾಯಿಯ ಜೊತೆಗೆ ಸೇರಿಸಿ ಒಂದು ಸಾಂಬಾರು ಮಾಡಿದರೆ ತುಂಬ ರುಚಿಯಾಗಿರ್ತದೆ. ನಿನ್ನೆ ಹಾಗೆ ಮಾರ್ಕೆಟಿಗೆ ಹೋದಾಗ ಎಳೆ ಹಲಸಿನಕಾಯಿ ಕಟ್ ಮಾಡಿಯೇ ಇಟ್ಕೊಂಡಿದ್ರು, ಹಾಗೆ ತೆಗೆದುಕೊಂಡು ಬಂದೆ. ಅದನ್ನೊಂದು ಅರ್ಧ ಗಂಟೆ ನೀರಿನಲ್ಲಿ ಇಟ್ಟಿದ್ದೆ. ಅದನ್ನೀಗ ಸಣ್ಣಕ್ಕೆ ಹೆಚ್ಚಿಕೊಳ್ಬೇಕು. ಇದು ಎಳೆಯದಾಗಿರುವುದರಿಂದ ಇದರ ಬೀಜ ಅಥವಾ ಇನ್ಯಾವುದೇ ಭಾಗವನ್ನು ಬಿಸಾಡಲಿಕ್ಕಿಲ್ಲ. ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಕೊಳ್ಬೇಕು. ಬೀಜವು ನೋಡಿ ಎಳೆದಾಗಿದೆ. ಇಲ್ಲಿ ಬೇಳೆ ಹಾಕಲಿಕ್ಕಿಲ್ಲ. ಈಗ ಹೆಚ್ಚಿಕೊಂಡದ್ದಾಯಿತು. ಈಗ ನೆನೆ ಹಾಕಿಟ್ಟಿರುವಂತಹ ತಿಂಗಳವರೆ ಮತ್ತು ಹಲಸಿನಕಾಯಿಯ ತುಂಡುಗಳನ್ನು ಕುಕ್ಕರ್ನಲ್ಲಿ 3 ಅಥವಾ 4 ಸೀಟಿ ಬರುವವರೆಗೆ ಬೇಯಿಸಿಕೊಳ್ಬೇಕು. ಅದು ಮುಳುಗುವವರೆಗೂ ಸಹ ನೀರು ಹಾಕಿಕೊಳ್ಬೇಕು. ಈಗ ಒಂದು ಚಿಟಿಕೆ ಅರಸಿನ ಸೇರಿಸಿಕೊಳ್ಬೇಕು. ಹಾಗೆಯೇ 1 ಚಮಚೆ ತೆಂಗಿನೆಣ್ಣೆ ಸೇರಿಸ್ತಾ ಇದ್ದೇನೆ. ಈಗ ಪ್ರೆಷರ್ ಹೋಗಿದೆ, ಚೆನ್ನಾಗಿ ಬೆಂದಿದೆ. ಅವರೆಕಾಳು ಸಹ ಮೃದುವಾಗಿ ಬೆಂದಿದೆ. ಈಗ ಅದಕ್ಕೆ ಉಳಿದ ಸಾಮಗ್ರಿಗಳನ್ನು ಸೇರಿಸಿಕೊಳ್ಬೇಕು. ರುಚಿಗೆ ಉಪ್ಪು ಮತ್ತು ಬೆಲ್ಲ. ಬೆಲ್ಲ ಆಪ್ಷನಲ್. ನಾನು ಎಲ್ಲ ಅಡಿಗೆಗೂ ಬೆಲ್ಲ ಸೇರಿಸ್ತೇನೆ. ಸ್ವಲ್ಪ ಹಸಿಮೆಣಸು 2 ಹಾಕ್ತಾ ಇದ್ದೇನೆ. ಖಾರ ಜಾಸ್ತಿ ಬೇಕಾದವರು ಇನ್ನೂ 1 ಹಸಿಮೆಣಸು ಸೇರಿಸಿಕೊಳ್ಬೋದು. ಹುಣಸೆಹಣ್ಣಿನ ನೀರು, ಒಂದು ಸಣ್ಣ ಲಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣನ್ನು ತೆಗೆದುಕೊಂಡಿದ್ದೇನೆ. ಇದನ್ನೀಗ ಸಣ್ಣ ಉರಿಯಲ್ಲಿ ಒಂದು 2-3 ನಿಮಿಷಗಳ ಕಾಲ ಬೇಯಿಸಿಕೊಳ್ಬೇಕು. ಆ ಸಮಯದಲ್ಲಿ ಒಂದು ಅರ್ಧ ತೆಂಗಿನಕಾಯಿ ತೆಗೆದುಕೊಂಡಿದ್ದೇನೆ. ಅದನ್ನು ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಬೇಕು. ಈಗ 2-3 ನಿಮಿಷ ಆಗಿದೆ. ರುಬ್ಬಿರುವಂತಹ ತೆಂಗಿನಕಾಯಿಯನ್ನು ಸೇರಿಸಿಕೊಳ್ಳುವ. ಮಿಕ್ಸಿ ತೊಳೆದ ನೀರನ್ನು ಸ್ವಲ್ಪ ಸೇರಿಸಿಕೊಳ್ತಾ ಇದ್ದೇನೆ. ಈಗಲೂ ಸಣ್ಣ ಉರಿಯಲ್ಲೇ ಇಟ್ಟಿದ್ದೇನೆ.
ಈ ಸಂದರ್ಭದಲ್ಲಿ ಸಾಂಬಾರ್ ಪುಡಿ ಸೇರಿಸ್ತಾ ಇದ್ದೇನೆ. 1.5 ಚಮಚದಷ್ಟು ಸಾಂಬಾರ್ ಪುಡಿ ಹಾಕ್ತಾ ಇದ್ದೇನೆ. ನಾವು ತುಂಬ ಖಾರ ತಿನ್ನುವುದಿಲ್ಲ, ಆದ್ದರಿಂದ ಸ್ವಲ್ಪ ಕಡಿಮೆಯೇ ಹಾಕ್ತಾ ಇದ್ದೇನೆ. ಈಗ ಪುನಃ ಒಂದು 2-3 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಬೇಕು. ಈಗ ಒಗ್ಗರಣೆ ಹಾಕ್ಬೋದು. ನಾನು ಒಗ್ಗರಣೆ ಹಾಕ್ತಾ ಇಲ್ಲ. ಸಣ್ಣದಾಗಿ ಹೆಚ್ಚಿರುವಂತಹ ಕರಿಬೇವನ್ನು ಸೇರಿಸ್ತಾ ಇದ್ದೇನೆ. ನಾನು ಯಾವಾಗಲೂ ಕರಿಬೇವು ಸೇರಿಸುವಾಗ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತೇನೆ. ಊಟ ಮಾಡುವಾಗ ಅದನ್ನು ಬೇರೆ ತೆಗೆದಿಡಬೇಕಾದಂತಹ ಅವಶ್ಯಕತೆ ಕಂಡುಬರುವುದಿಲ್ಲ. ಅದು ಆರೋಗ್ಯಕ್ಕೂ ಸಹ ಒಳ್ಳೆಯದು. ಅದರಲ್ಲಿ ನಾರಿನಂಶ ತುಂಬ ಇದೆ. ಈಗ ಇದನ್ನು ಸರ್ವಿಂಗ್ ಬೌಲಿಗೆ ಹಾಕುವ. ರುಚಿ ರುಚಿಯಾದ ತಿಂಗಳವರೆ ಮತ್ತು ಎಳೆ ಹಲಸಿನಕಾಯಿಯ ಸಾಂಬಾರ್ ಅಥವಾ ಕೊದ್ದೆಲು ತಯಾರಾಗಿದೆ. ನಿಮಗೆ ಇದು ಇಷ್ಟ ಆಗ್ಬೋದು ಅಂತ ಎನಿಸಿಕೊಳ್ತೇನೆ. ನೀವು ಇದನ್ನು ಮಾಡ್ತೀರಿ ಅಂತ ಎನಿಸಿಕೊಳ್ತೇನೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.